Hello, welcome to my vlog. ಕಟ್ಟಾಕಿದೀನಿ ಬನ್ನಿ ಫುಲ್ ಕಟ್ಟಾಕಿದೀನಿ. ಅದು ಚಾಟಿ ಅಂತ ಹೇಳ್ತಾರೆ. ನಾಯಿ ತುಂಬಾ ಚೆನ್ನಾಗಿದೆ. ನಾಯಿನ ನಾಯಿ ಅಂತ ಹೇಳಿ ಚಾಟಿ ಯಾವುದು ಐಕ್ಯ ಅದ ಸಾರಿ ನಮಸ್ತೆ ಬನ್ನಿ ಭಯ ಅಲ್ವಾ? ಶಿಲ್ಪ ಶಂಕರ್ ಬನ್ನಿ, ನೀವು ಆ ಕಡೆ ಹೋಗ್ಬಿಟ್ಟಿದ್ದೀರಿ. ಭಯ ಅಲ್ವಾ? ಬನ್ನಿ ನೀವು. ಸೂಪರ್ ಮಡ್ಕೆ ನೀರು. ನೀವು ಮಡ್ಕೆ ನೀರು ಅಂತ ಬೇಗ ಕುಡಿ. ಮಡ್ಕೆ ನೀರು ಅಂದ್ರೆ ತುಂಬಾ ಇಷ್ಟ ನನಗೆ. ಮಡ್ಕೆ ಕುಡ್ಕೆ ನಾವು ಫಸ್ಟ್ ಸ್ಕೂಲ್ ಎಲ್ಲ ಮಡ್ಕೆ ಆಟ ಆಡ್ತಿದ್ವಿ ಗೊತ್ತಾ? ಹಾ ಮಡ್ಕೆ ಆಟ ಫುಲ್ ರೆಡಿಯಾಗಿ ಹೋಗಿದೆ. ಎಲ್ಲಿಗೆ ಅಂತ ಹೇಳಿ ನಾನು ಏನು ರೆಡಿ ಆಗಿಲ್ಲ. ಜಾಸ್ತಿ ರೆಡಿ ಆಗಿಲ್ಲ. ಜಾಸ್ತಿ ರೆಡಿ ನಿಮ್ಮಷ್ಟು ಬರಲ್ಲ ನನಗೆ. ಒಂಚೂರು ಹಾಕೊಂಡೆ ಅಷ್ಟೇ. ಏನದು? ಅಯ್ಯೋ ಖುಷಿ ಆಯ್ತು. ಅಯ್ಯೋ ಖುಷಿ ಆಯ್ತು. ನಾನೇ ರೆಡಿ ಆಗಿರೋದು. ಅಂದ್ರೆ ಅಷ್ಟು ಮೇಕಪ್ ಬರಲ್ಲ. ಇವ್ರು ಅಷ್ಟು ಶಿಲ್ಪಶಂಕರ್ ಇದಾರಲ್ಲ ಅಷ್ಟು ಬರಲ್ಲ. ಒಂಚೂರು ಕ್ರೀಮ್ ಹಚ್ಕೊಂಡು ಅದ್ರ ಮೇಲೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡಿದೀನಿ ಅಷ್ಟೇ. ಇನ್ನ ಅಷ್ಟು ಬಿಟ್ರೆ ಏನಿಲ್ಲ. ಏನಿಲ್ಲ ಹೇಳ್ಕೊಂಡಿದ್ದೀನಲ್ಲ ಇವಾಗ. ಇನ್ನೂ ಜಾಸ್ತಿ ಇದೆ ಹೋಗೋದು ಬರೋದು. ಇನ್ನೂ ಶಾಪಿಂಗ್ ಎಲ್ಲ ಇದೆ. ಅದಕ್ಕೋಸ್ಕರ ಇವಾಗ ಅಲ್ಲಿ ಮಾಡಿದ್ವಿ, ಅಲ್ಲಿಂದ ಇಲ್ಲಿ ಬಂದ್ವಿ, ಇಲ್ಲಿಂದ ಅಲ್ಲಿ ಇನ್ನು ಎಲ್ಲಿ ಹೋಗ್ಬೇಕ್ವಿ ಅದೆಲ್ಲ ಮಾಡ್ತಾ ಇರೋದೆ. ದಿನ ಎಲ್ಲ ನಮ್ದು ದಿನ ಎಲ್ಲ ಎಲ್ಲಿ ಮಾಡಿ ಹೋಗ್ತೀವಿ, ಎಲ್ಲೆಲ್ಲ ಬರ್ತೀವಿ, ಅದೆಲ್ಲ ಮಾಡ್ತಾ ಇರೋದೆ. ಎಷ್ಟು ಮಾತಾಡ್ತಾರಪ್ಪ ಇವರು ಅಂತ ಹೇಳ್ತಾರೆ. ಏನ್ ಮಾಡಿ ಮಾತಾಡಕ್ಕೆ ಅಂತಾನೆ ಹುಟ್ಟಿದೀವಿ ನಾವು. ಏನ್ ಮಾಡಕ್ಕಾಗತ್ತೆ? ಕರ್ನಾಟಕದಲ್ಲಿ ಹುಟ್ಟಿದೀವಿ, ಮಾತಾಡ್ಬೇಕು. ನಾನ್ ಮಾತಾಡಿದ್ರೆ ಇವ್ರು ಬೇಜಾರಾಗ್ತದೆ ಅಂತೆ. ನಮ್ ಜನ ನನ್ನ ಅಭಿಮಾನಿಗಳು, ನನ್ನ ದೇವರುಗಳು ಆತರ ಏನು ಹೇಳಲ್ಲ. ನೀವೇ ಹೇಳ್ತಿರೋದು ಆತರ ಇಲ್ಲ. ನಾನಿವಾಗ ಮಡಕೆ ನೀರು ಕುಡಿತಾ ಇದ್ದೀನಿ. ಆಯೋ ಶಿಲ್ಪ ಹೇಳಿಲ್ವಾ ಮಡಕೆ ನೀರು ಇದಂತ? ನೋಡಿದ್ರಾ? ಸೂಪರ್. ಪಾ ದಾಕುವೆ ಆ ಬಿಸ್ಲುಗುವೆ ಒಳಗಡೆ ಬಂದು ಫ್ಯಾನ್ಗುವೆ ಈ ನೀರ್ಗುವೆ ಸೂಪರೋ ಸೂಪರ್ ಸೂಪರ್ ಸೆಲೆಕೆ ಊಪರ್ ತಕ ಸೂಪರ್. ತಣ್ಣಗಿದೆ. ಫ್ರಿಜ್ ನೀರೇ ಬೇಡ. ಮಡಕೆ ನೀರು ಸೂಪರ್ ಆಗಿದೆ. ಸೂಪರ್. ಅದೇನೋ ಅತ್ತೆ ಚಿಂತೆ ಅಂತೆ, ಇದು ಸೊಸೆ ಚಿಂತೆ ಅಂತೆ. ಹಂಗಾಯ್ತು ಕತೆ ಇದು. ಅತ್ತೆಗೊಂದ್ ಚಿಂತೆ ಇದೆ, ಸೊಸೆಗೊಂದ್ ಚಿಂತೆ ನನಗೆ. ಬೇಗ ಕಳ್ಸಿ ನನ್ಗೆ ಡಿಪಿ ಹಾಕೊಳಕ್ಕೆ. ಬೇಗ ಕಳ್ಸಿ ನನ್ಗೆ ಅಂದ್ರೆ ನೋಡಿದ್ರ ಅಂತ. ಇವ್ರು ಫೋನ್ ಅಲ್ಲಿ ತಗೋತಾರೆ. ಐಫೋನ್ ಇದೆ ಅಂತ ಹೇಳ್ಬಿಟ್ಟು ನನ್ಗೆ ಕೊಡ್ಸೋರ ಮಾಡ್ಸೋರ ಉಡ್ಸೋರ. ನಿನಗೇಗೆ ಕೊಡಬೇಕು ಕಪ್ಪ? ನಿನಗೇಗೆ ಕೊಡಬೇಕು ಕಪ್ಪ? ಕುಳಿತುಕೋ ಅಲ್ಲಿ. ಚಾರು 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 ನಾನು ಮಾಡ್ಕೊತೀನಿ. ಇವಾಗ ಊಟ ಮಾಡೋವಾಗ ಊಟ ಮಾಡ್ತೀನಿ ನೋಡಿ. ರಿವ್ಯೂ ಕೊಡ್ತಾ ಇದ್ದೀನಿ. ನನ್ಗೆ ಶಾಕು. ಇವ್ರು ಹೇಳ್ತಾರೆ ನನ್ಗೆ ಚಪಾತಿ ಮಾಡಕ್ ಹೇಳಿದೀನಿ ಅಂತ ಅಂದೆ ನಾನು. ಪಾಪ ಒಬ್ಳೆ ಹೇಳೋದು. ಅವ್ರ ಅಮ್ಮನ ಇದಕ್ಕೆ ಹೋಗ್ಬಿಡ್ತಾರೆ. ಶಿಲ್ಪಾಗೆ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಯಾರು ಹುಡುಗ ಇದ್ರೆ ಶಿಲ್ಪಾನ ಒಳ್ಳೆ ಅಡಿಗೆ ಮಾಡ್ಕೊಡ್ತಾರೆ. ಅವ್ರ ಗಂಡನಂತೂ ಒಳ್ಳೆ ರುಚಿ ಸಿಗುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಶಿಲ್ಪ ಮನೆಗೆ ಬಂದಿದೀವಿ. ನಾವು ಊಟ ಮಾಡ್ತಾ ಇದೀವಿ. ಏನಂದ್ರೆ ಚಪಾತಿ, ಸೌತೆಕಾಯಿ, ಈರುಳ್ಳಿ, ಇದು ಅಲಸಂಡೆ ಕಾಳು ಪಲ್ಯ. ಏ ಅಲಸಂಡೆ ಕಾಳು ತಾನೆ ಅದು. ಹೆಸರು ಕಾಳು ಅಂತ ಪಲ್ಯ ಅದು. ಇದು
ಪಕ್ಕದ್ದು ಕ್ಯಾಪ್ಸಿಕಮ್ ಪಲ್ಯ ಇದು ಚೆನ್ನಾಗಿದೆ ಅಲ್ವಾ? ಓ ಸೂಪರು. ಇವಾಗ ತಿಂತೀವಿ, ಹೆಂಗ್ ತಿಂತೀವಿ ಅಂತ ನೋಡ್ತಾ ಇರಿ, ಗಬಾ ಗಬಾ ಅಂತ. ಮೈಕ್ ಬೇರೆ ಕೊಡ್ತಿದ್ದೀರಾ? ನನ್ನಿದ್ರಲ್ಲಿ ಹಂಗ್ ಬರ್ತಾ? ಇಲ್ಲ ಇದ್ರಲ್ಲಿ ನನ್ನಿದ್ರಲ್ಲಿ ಹಂಗೆ ಬರ್ತಾ? ಹಂಗೆ ಬರೋದು. ಆಮೇಲೆ ಇದು ಡೈರೆಕ್ಟ್. ನಾನ್ ಡೈರೆಕ್ಟ್ ಡಿಶುಮ್ ಡಿಶುಮ್. ಇಲ್ಲ, ಗಿಫ್ಟ್ ಕೊಡ್ತೀನಿ ಅಂತ ಹೇಳಾರೆ ಶಿಲ್ಪ. ಇದೇನ್ ಮಜ್ಗೆನಾ? ಅಯ್ಯೋ, ನಾನು ಇದೇ ಮಾಡಿಲ್ಲ ಫ್ರೆಂಡ್ಸ್. ಏನ್ ಗೊತ್ತಾ, ಊಟದ ಜೊತೆ ಮಜ್ಗೆನೂ ಕೊಟ್ಟವ್ರೆ. ಎಲ್ಲ ಪದ್ಧತಿ ಹಳ್ಳಿ ಕಡೆ ಪದ್ಧತಿ ಇರುತ್ತಲ್ಲ, ಹಂಗೇ ಸೇಮ್ ಮಾಡ್ತವ್ರೆ. ತುಂಬಾ ಚೆನ್ನಾಗ್. ಬ್ರಾಹ್ಮಿನ್ಸ್. ಹೌದಾ? ಸೊತ್ತಾಗಬೇಕಾ? ತೊಳ್ತೀನಿ. ಇದು ನಾನು ತಿನ್ಬಿಟ್ಟಿದ್ದೀನಿ ಅಂತ. ನೀವು ತಿನ್ನಿ. ಕೊಳ್ಳ ನನ್ನನ್ನ ಮಾತ್ರ ಫೋಕಸ್ ತಿಂತಿರೋದು. ಹಾ, ತುಂಬಾ ಚೆನ್ನಾಗಿದೆ ಮನೆ. ಈ ತರ ಕೊಡೋದು ಹಾ, ನವೀನ್ಗೆ ವಾಸ್ತು ನೋಡಕ್ ಬರುತ್ತೆ, ವಾಸ್ತು ಹೇಳ್ತಾರೆ. ನಿಮಗೂ ಹೇಳ್ತೆ ಅದು. ಹ್ಮ್ ಮಾಡ್ಕೊಡ್ತೀರಾ? ಅದು ಅವ್ರಿಗೆ ಕಾಪಿ ಇದು ಕಾಪಿ ರೈಟ್ಸ್ ಹಾಕಿದ್ದಾರೆ. ಇಲ್ಲ, ತಕ್ಕೊಡ್ತೀನಿ ಅಂತ ಹೇಳೋರು ಕ್ಯಾಮ್ರಾವೇನು. ತೆಗಿಬೋದಂತೆ ಅದು. ಹೆಂಗ್ ತೆಗಿಯೋದು ಅಂತಂದ್ರೆ we have to template ನಮ್ದು ಇವಾಗ ಬ್ಲೂ ಟಿಕ್ ತಗೊಂಡಿದ್ದಲ್ಲ, ಬ್ಲೂ ಟಿಕ್ ತಗೊಂಡು ಫೈಲ್ ಮಾಡಿದ್ರೆ ಆಟೋಮೆಟಿಕ್ ಅದು ಇದಾಗುತ್ತೆ. ನಿಮ್ಮ ಸ್ವೀಟ್ ಕೊಟ್ಬಿಟ್ಟು ಗುಲಾಬ್ ಜಾಮೂನು. ಇವಾಗ ಹೋಗ್ಬಿಟ್ಟು ಬಂದೆ ನಾನು ಬೆಳಗ್ಗೆ. ಹೋಗ್ ಬಂದೆ ಬೆಳಗ್ಗೆ. ನಂಗೆ ಪೆಟ್ಸ್ ಅಂದ್ರೆ ಇಷ್ಟ, ಬಟ್ ಏನಂದ್ರೆ ಅದು ಹೋಗಲ್ಲ. ತುಪ್ಪ ಬೇಕಾ? ತುಪ್ಪ ತಿನ್ಬಿಟ್ರೆ ತುಪ್ಪ ಇವಾಗ ಕರ್ಸ್ಬೇಕು. ಇನ್ನ ಎರಡು ಸ್ಪೂನ್ ಅಷ್ಟಾಗ ತುಪ್ಪ ತಿಂದಿದ್ದೀನಿ. ಬಟ್ ಅದು 2 ಸ್ಪೂನ್ಗೆ ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಅಂತೆ, ಎಣ್ಣೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೆ. ನಾನು ತುಪ್ಪ ತಿಂದಿದ್ದೀನಿ, ಎಣ್ಣೆ ತಿಂತ ಇಲ್ಲ. ವಿತೌಟ್ 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 ಆಯಿಲ್. ಹಾ, ಇಲ್ಲಪ್ಪ. ಅದೇ ಒಬ್ಬಿಟ್ಟು ಅದು ಇದಂತಲ್ಲ, ಕವಾ ಕವಾ ಕಾವಾ ಕೋವಾ ಅದ್ರದಂತಲ್ಲ, ಅದಕ್ಕೆ ತಿಂದೆ. ಜಾಮೂನ್ ಬೇಡ, ಗುಲಾಬ್ ಜಾಮೂನ್ ಬೇಡ. வேണ്ട வேண்டாம் சாமி, வேண்டாம் வேண்டாம் சாமி. சாமி சாமಿ ಗುಲಾಬ್ ಜಾಮೂನ್ ಅಂತವ ಇಲ್ಲ, ಬಟ್ ತಿನ್ನೋದು ಹೇಳ್ತಿರೋದು. ಕ್ಯಾಮ್ರಾ ಆಕ್ಷನ್. ಮುಂದೆ ಏನೋ ಗೊತ್ತಿಲ್ಲ ನಂಗೆ. ಕಚ್ಕುಡಿ ಅದ. ನಂಗೆ ನೀರು, ಜ್ಯೂಸು, ಮಜ್ಜಿಗೆ ಅಂದ್ರೆ ಒಳಗಡೆ ಹೋಗ್ಬಿಡುತ್ತೆ, ಕುಳುಕ್ 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 ಅಂತ. ನಿಜ, ಊಟ ಮಾಡ್ಬೇಕು ಅಂದ್ರೆ ಆಗಲ್ಲ ಯಾಕೋ. ಇವಾಗ ಜಿಮ್ಗೆ ಹೋಗ್ತಾ ಇದೀನಿ ಅವಾಗ್ಲಿಂದ. ಹಾ 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 ಅದಕ್ಕೆ ಅನ್ಸುತ್ತಲ್ಲ ನೋಡಿ. ನೀರ್ ಹೆಂಗೋಯ್ತು, ಜ್ಯೂಸ್ ಹೆಂಗೋಗಿ, ಇದು ಮಜ್ಜಿಗೆ ಹೆಂಗೋಗ್ತಿದೆ. ಅಲ್ಲೂ ಜ್ಯೂಸ್ ಕುಡ್ಕೊಂಡ್ ಬಂದ್ವಿ ನಾವು ನವೀನ್. ಬಟರ್ ಮಿಲ್ಕ್ ಅಂದ್ರೆ
ಇದಕ್ಕೆ ಮಜ್ಜಿಗೆಗೆ ಬಟ್ರ್ ಮಿಲ್ಕ್ ಅಂತ ಹೇಳ್ತಾರಾ? ಅಯ್ಯೋ ಇದು ಬಟ್ರ್ ಮಿಲ್ಕ್ ಅಂದ್ರೆ ಏನೋ ಅಂತ ಕುತ್ಕೊಂಡಿದ್ದೀನಿ ನಾನು. ಅದು ಕಲ್ಲಂಗಡಿ ಹಣ್ಣು ಜ್ಯೂಸ್ ತಾನೇ ಹೇಳೋದು? ಬಟರ್ ಬಟರ್ ಅಂತ ಎಷ್ಟು ಹೆಸರು ಬರುತ್ತೆ, ನಾವ್ ಏನಂತ ತಿಳ್ಕೊಬೇಕು? ನೀವೇನು ಓದಿದ್ದೀರಾ ಹೇಳ್ಬಿಡ್ತೀರಾ, ನಮ್ಮಂತರ ಎಲ್ಲೋಗ್ಬೇಕು? ಏನೋ ಆವಾಜ ಇಲ್ಲ ಬಿಡಿ. ಶುಕ್ರಿಯ ಸಾನ್. ಹೊಟ್ಟೆ ತುಂಬಾ ಊಟ ಆಯ್ತು, ಹಂಗೆ ಕೈ ತುಂಬಾ ಹಣ ಬರ್ಲಿ, ಹಂಗೆ ತಲೆ ತುಂಬಾ ಮಿಡ್ಲು ತುಂಬಾ ಬುದ್ಧಿ ಬರ್ಲಿ, ಕಣ್ ತುಂಬಾ ನಿದ್ದೆ ಬರ್ಲಿ. ಇವಾಗ ಬೆಡ್ ಸಿಗ್ಲಿ, ಬೆಡ್ ಮೇಲೆ ನಾವು ಮಲ್ಕೊಬಿಟ್ರೆ ನಾನಂತ ತೂಗಿಸ್ತಾ ಇದ್ದೀನಿ ಹಿಂಗೆ ಹಿಂಗೆ ಬಾಯ್ ಬಿಡ್ರಿ ಅಂತ. ನವೀನ್ ನಮ್ಗೆ ನೋಡ್ತಾ ಇರ್ತಾರೆ, ಮೇಡಮ್ ನಿಜ ಮಾಡ್ತಾ ಇದ್ದೀರಾ, ಹುಷಾರು ಹುಷಾರು ಅಂತ ಇರ್ತಾರೆ. ಯಾಕೋ ನವೀನ್ ಮಾತಾಡ್ತಾನೆ ಇಲ್ಲ, ಕೋಪ ಮಾಡ್ಬಿಟ್ಟವ್ರೋ ಏನೋ ಗೊತ್ತಿಲ್ಲ. ಹೌದಾ? ಓ ಪಾಪ, ಹುಡುಗರಿಗೆ ಪ್ರಾಬ್ಲಮ್ ಇರುತ್ತೆ, ಏನು ಮಾಡಕ್ಕಾಗಲ್ಲ ಅಲ್ವಾ? लाई 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 चुनरी चुनरी बोती सकना का बोता गुड़िया पप्पची ओ आई लाई लाई. ನನಗೆ ಮಕ್ಕಳಿಗೆ ಆಡಿಸ್ಬೇಕಂದ್ರೆ ತುಂಬಾ ಇಷ್ಟ. ಅಲ್ಲೋಡಿ 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 ಹೆಂಗ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಯವಿ ಯವಿ ಒಳ್ಳೆ ಸಿಂಹದ ತರ ಸಾಕೋರಪ್ಪ, ಸಿಂಹ ಸಿಂಹ ಇದ್ದಂಗಿದೆ. ಸಿಂಹ ಸಿಂಹ ಸಿಂಹ. ನನ್ನ ಮಗಳು 5 ಹೊತ್ತು ನಮಾಜ್ ಓದ್ತಾ ಇರ್ತಾರೆ. ಬೆಕ್ಕು ನಾವು ಬೆಕ್ಕು ಸಾಕ್ಬೋದು, ನಮ್ಗೆ ಬೆಕ್ಕು ಸುನ್ನತ್ ಅಂತ ಹೇಳ್ತೀವಿ ನಾವು, ಬೆಕ್ಕು ಸುನ್ನತ್ತು. ಬಟ್ ಇದು ಇದು ಇದೂನು ಕಟ್ಟಂ ಅಂತ ಕಡಿ ಅದನ್ನ ಹಂಗೆ ಆಟ ಆಡ್ತಿದ್ದೆ ನೋಡಿ. ಲೆಗ್ ಪೀಸ್ ಕೊಟ್ಬಿಟ್ಟವ್ರೆ ನಂಗೆ, ಲೆಗ್ ಪೀಸು ತೊಡೆ ಪೀಸು ಅಂತ ತಿಂತಿದೆ. ಮುಟ್ತೀನಿ ಹಂಗಂದ್ರೆ ಒಬ್ಬ ಟೈಗರ್ ನೋಡ ನೋಡಿ, ಅದೇನೋ ಹೇಳ್ತಾರಲ್ಲ ಹಂಗಾಯ್ತು ಕತೆ ಇವ್ರದು. ಮುಟ್ಬೋದು ಏನಿಲ್ಲ, ಸ್ವಲ್ಪ ಒಂಚೂರು ಆಗುತ್ತೆ, ಏನು ಭಯ ಇಲ್ಲ, ಮುಟ್ಬೋದು. ಅಷ್ಟೇ ಅಮ್ಮ. ಅಂದ್ರೆ 40 ನಾಯಿ ನನ್ ಕಚ್ಚಕ್ ಬಂದಿತ್ತು ಹೊಗಳ್ಕೊಂಡು, ಅವಾಗ್ಲೇ ನನ್ನ ಮನ್ಸಿಗೆ ಡಬ 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 ಅಂತ ಹೊಡ್ಕೊಳುತ್ತೆ. ನನ್ಗೂ ನನ್ ಮಗಳಿಗೆ ಹತ್ಕೊಂಡು ಓಡೋಗ್ಬಿಟ್ವಿ ನಾವು. ಯಾರೋ ಬಂದ್ ಪಾಪ ಕಾಪಾಡಿದ್ರು ಪುಣ್ಯಾತ್ಮರು. ಅವಾಗ್ಲಿಂದ ಸ್ವಲ್ಪ ಭಯ ನನ್ಗೆ. ಫ್ರೆಂಡ್ಸ್, ನಾವು ಆಚೆ ಕಡೆ ಬಂದ್ವಿ, ಇವಾಗ ಹೋಗ್ತಾ ಇದೀವಿ ಕಾಸ್ಟ್ಯೂಮ್ ತಗೊಳಕ್ಕೆ. ಎಲ್ಲಿಗೆ ಹೋಗ್ತಾ ಇದೀವಿ ಅದು ತೋರಿಸ್ತೀವಿ. ಇಲ್ಲೇ ನಡ್ಕೊಂಡು ಹೋಗ್ಬಿಡ್ತಾರೆ ಇವರು. ನಡ್ಕೊಂಡು ಹೋಗೋದಾ?